ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಚಿನ್ನಯ್ಯ ತಪ್ಪೊಪ್ಪಿಗೆಯ 164 ಹೇಳಿಕೆಯನ್ನು ಮತ್ತೊಮ್ಮೆ ದಾಖಲು ಮಾಡಿದ್ದಾರೆ. ಇದು ಒಂದು ಭಾಗ. ಇದರ ನಡುವೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅಂತ ಹೇಳಿದ್ರು. ಚೀಮಾರಿ ಹಾಕಿದೆ ಸರಿ, ಯಾವ ಕಾರಣಕ್ಕಾಗಿ ಚೀಮಾರಿ ಹಾಕಿದೆ, ಹೇಗೆಲ್ಲ ಚೀಮಾರಿ ಹಾಕಿದೆ ಅಂತ ಹೇಳಿದ್ರೆ, ಇದು ಪೈಸಾ ವಸೂಲಿ, ಪೈಸಕ್ಕಾಗಿ ಹಣಕ್ಕಾಗಿ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಆರೋಪ ಆಯಿತು. ಪ್ರದೀಪ್ ಅವರು ಮಾತನಾಡ್ತಾ ಇದ್ರು. ಸರ್, ಪೈಸಾ ವಸೂಲ್ ಸರ್, ಈ ಪೈಸಾ ವಸೂಲಿ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನೊಂದು ವಿಷಯನ ನಾವು ಭಾಳ ಸ್ಪಷ್ಟವಾಗಿ ಮಾತಾಡಬೇಕಾಗಿದೆ. ಧನಂಜಯ ಸರ್ ಹೋಗಿದ್ರು. ಧನಂಜಯ ಸರ್ ಅದರ ಅಡ್ವೊಕೇಟ್, ಅದಕ್ಕೋಸ್ಕರ ಅವರೇ ಅಡ್ವೊಕೇಟ್ ಖಾಸಗಿ ಚಾನಲ್, ಖಾಸಗಿ ಚಾನಲ್ ಆ ಚಾನಲ್ ಹೋಗಿದ್ರು. ಇವರು ಯಾರು, ಧನಂಜಯ ಸರೇ ಅದನ್ನು ರೆಪ್ರೆಸೆಂಟ್ ಮಾಡಿದ್ರು ಸುಪ್ರೀಂ ಕೋರ್ಟಲ್ಲಿ. ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಅಫಿಡವಿಟ್ ಹಾಕಿದ್ವಿ ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ಆ ಖಾಸಗಿ ಚಾನೆಲ್ ನೋಡಿದ್ದೇನೆ. ಮತ್ತೆ ಅದಾದ ಮೇಲೂ ಕೂಡ ಅನೇಕ ಚಾನೆಲ್ಗಳಲ್ಲಿ ಬಿಡಿ, ಅನೇಕ ಚಾನೆಲ್ಗಳಲ್ಲಿ ಪ್ರದೀಪ್ ಸರ್, ಏನು ಗೊತ್ತಾ, ಇಲ್ಲಿ ಪಾಯಿಂಟ್ ಇರೋದೇನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ಇದೆಲ್ಲವೂ ಹೌದು. ಬಟ್ ಸುಪ್ರೀಂ ಕೋರ್ಟ್ ಇದನ್ನ ವಜಾ ಮಾಡಿ ಚೀಮಾರಿ ಹಾಕಿದೆ ಅನ್ನೋದು ಈಗ ಹೈಲೈಟ್ ಆಗಿರೋದು. ಅಲ್ಲಿ ಯಾರು ಕೋರ್ಟ್ ರಿಪೋರ್ಟಿಂಗ್ ಮಾಡ್ತಾ ಇರ್ತಾರಲ್ಲ, ಪ್ರತಿ ಚಾನೆಲಲ್ಲೂ ಇರ್ತಾರೆ, ಫಾಲೋ ಅಪ್ ಮಾಡ್ತಾ ಇರ್ತಾರೆ. ನಿಮ್ಗೆ ಯಾವ್ದಾದ್ರು ಸೆಲೆಬ್ರಿಟಿಗಳು ಡೈವರ್ಸ್ ಅಪ್ಲಿಕೇಶನ್ ಹಾಕೊಂಡ್ಬಿಟ್ರೆ, ಇನ್ನೊಂದು ಹಾಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ಈಗ ಯಾರು ಬೇಲ್ ಅಪ್ಲಿಕೇಶನ್ ಹಾಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆ ನೀವು ಇದನ್ನ ಸುಪ್ರೀಂ ಕೋರ್ಟ್ ಡೆಲ್ಲಿ ಪ್ರತಿನಿಧಿಗಳು ಅದಾದ್ಮೇಲೆ ನೀವು ಅನೇಕ ಚಾನೆಲ್ಗಳು ಇವತ್ತು ಡೆಲ್ಲಿ ಮಟ್ಟದಲ್ಲಿ ಏನು ಮೀಡಿಯಾ ನಾವು ಮಾಡಿದ್ವಿ, ಆ ಎಲ್ಲ ಚಾನೆಲ್ಗಳಿಗೆ ಮಾಹಿತಿ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ರ ಬಗ್ಗೆ ಬುಡೆ ತಗೊಂಡು ಹೋಗಿದ್ರು. ಅಲ್ಲೆಲ್ಲೋ ಯಾರೋ ಸೆಂಥಿಲ್ ಮನೇಲಿದ್ರು, ಅಲ್ಲಿ ಡೆಲ್ಲಿನಲ್ಲಿ ಅಡ್ವೊಕೇಟ್ನ ಭೇಟಿ ಮಾಡಿದ್ರು. ಇವೆಲ್ಲನೂ ನೀವೇ ನೋಡಿದ್ರಿ. ಜಯಂತ್ ಕೂಡ ತನ್ನ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದಾನೆ, ನಾನು ಹೌದು ಸುಪ್ರೀಂ ಕೋರ್ಟ್ಗೆ ನಾನು ತಗೊಂಡು ಹೋಗಿದ್ದೆ ಈ ಬುರ್ಡೆನ ಅಂತ ಹೇಳವನೆ. ಇಷ್ಟೆಲ್ಲ ಹೇಳಿದ್ರು ನೀವು ಥ್ರೆಡ್ ಇನ್ವೆಸ್ಟಿಗೇಷನ್ ಮಾಡಿದೀವಿ ಈ ಕೇಸಲ್ಲಿ ಅಂತ ಹೇಳ್ತಕ್ಕಂಥವ್ರು. ಥ್ರೆಡ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನು? ಅಜ್ಜಿ ಮಲ್ಕೊಂಡದ್ದು, ಎದ್ದದ್ದು, ಊಟ ಮಾಡಿದ್ದು, ಹೋಗಿ ರಾತ್ರಿ 2 ಗಂಟೆಗೆ ಹೋಗಿ ಎಲ್ಲ ಚಾನಲ್ ಅವ್ರು ಹಿಡಿದ್ರಲ್ಲ, ಇದನ್ನ ಯಾಕಪ್ಪ, ಇದು ಪಬ್ಲಿಕ್ ಡೊಮೇನ್ ಇರೋ ಡಾಕ್ಯುಮೆಂಟ್. ಇದು ಯಾರು ಮುಚ್ಚಿಡಕ್ಕಾಯ್ತದ? ಅಥವಾ ವಿಠಲ್ ಗೌಡ್ರು, ತಿಮ್ಮೇಶ್ರು, ರಮೇಶ್ ಅಂತ ಸರ್ಚ್ ಮಾಡಿದ್ರೆ ಸಿಕ್ಬಿಡಲ್ಲ, ತಿಮ್ರೋಡಿ ಅವರು, ಗಿರೀಶ್ ಅವರು ಹೋಗ್ಬಿಟ್ಟು ಆ ಫೈಲ್ ಎತ್ಬಿಟ್ಟು ಸುಪ್ರೀಂ ಕೋರ್ಟ್ದು, ಆ ಸುಪ್ರೀಂ ಕೋರ್ಟ್ನ ಏನು ಟಾಪ್ ಟೆರೆಸ್ ಮೇಲೆ ಹೋಗಿದ್ರ, ಟ್ಯಾಂಕ್ ಕೆಳಗಡೆ ಇಟ್ಬಿಟ್ಟಿದ್ರ ಕಾರಣಂಗೆ ಯಾರಿಗೂ. ಪಬ್ಲಿಕ್ ಡೊಮೇನ್ ಇರೋ ಡಾಕ್ಯುಮೆಂಟ್ ಅದು. ಅದನ್ನ ಮುಚ್ಚಿಟ್ಬಿಟ್ಟಿದ್ರಿ ಷಡ್ಯಂತ್ರ. ಆ ಮುಚ್ಚಿಟ್ಟವ್ರೆ ಅಂತಾನೆ ಇಟ್ಕೊಳ್ಬಿಡಪ್ಪ. ಆಯ್ತು, ಒಂದು ಆರ್ಗ್ಯುಮೆಂಟ್ಗೆ ಮುಚ್ಚಿಟ್ಟು ಸರ್ಕಾರಕ್ಕೆ ತಪ್ಪು ಸಂದೇಶವನ್ನ ಕೊಟ್ಟು ಸರ್ಕಾರವನ್ನ ದಾರಿ ತಪ್ಪಿಸಿದ್ದಾರೆ. ರಚನೆ ಮಾಡ್ಲಿಕ್ಕೆ ಸರ್ಕಾರವನ್ನ ದಾರಿ ತಪ್ಪಿಸಿದ್ದಾರೆ. ಕರೆಕ್ಟ್. ಎನ್ಐ ಬಂದ್ಬಿಡ್ತು ಅಂದ್ರಲ್ಲ, ನೀವು ಯಾಕೆ ಬರ್ಲಿವಲ್ಲ ಇದುವರೆಗೆ? ಸಿಬಿಐ ಬಂದ್ಬಿಡ್ತು ಅಂದ್ರೆ ಯಾಕೆ ದಾರಿ ತಪ್ಪಿಸಿದ್ರು? ಇಡಿ ಬಂದ್ಬಿಡ್ತು ಅಂದ್ರೆ, ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಬಂದ್ಬಿಡ್ತು ಅಂದ್ರಲ್ಲ, ಅವಾಗ ಯಾಕೆ ಕೇರಳ ಫೈಲ್ಸ್ ಅಂದ್ರಲ್ಲ, ಎಲ್ಲೋಯ್ತು? ಅರ್ಬನ್ ಲೈಸನ್ ನಕ್ಸಲೈಟ್ ಅಂದ್ರಲ್ಲ, ಎಲ್ಲಿ ಹೋಯ್ತು? ಅದು ಯಾವ್ದು ಏನು ಆಗ್ಲಿವಲ್ಲ. ಫಾರಿನ್ ಫಂಡ್ ಆಯ್ತು, ಪ್ರೂವ್ ಮಾಡಿ. ಫಾರಿನ್ ಫಂಡ್ ಯಾರು ಯಾವ ಆಧಾರದ ಮೇಲೆ ಹೇಳಿದ್ರಿ? ಸುಳ್ಳಲ್ಲ ನಿಮ್ದು? ಇಡಿ ರೈಡ್ ಅಂದ್ರಲ್ಲ, ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಇಡಿ ರೈಡ್ ಅಂದ್ರಲ್ಲ, ಅದು ಸುಳ್ಳಲ್ವಾ? ನಿಮ್ಮ ಚಾನಲ್ ಇಲ್ಲಿ ಯಾವ ಕೆಲವು ಚಾನಲ್ ಇದಾವಲ್ಲ, ಅದು ಸುಳ್ಳು. ಅದ್ರ ಬಗ್ಗೆ ಸುಳ್ಳಿನ ಬಗ್ಗೆ ಹೇಳ್ತಾ ಹೋದ್ರೆ 1 ವರ್ಷ ಆದ್ರೂ ಮುಗಿಯ. ಒಂದ್ ದಿವಸಕ್ಕೆ 100 ಮಾರ್ಕ್ ಕೂಡ 1 ಲಕ್ಷ ಕ್ವಶನ್ ಮಾರ್ಕ್ ಇರ್ತವೆ. ಮೂರ್ತಿ ಸರ್, ಎಸ್ಐಟಿ ರಚನೆ ಆಗಿದ್ದೆ ಒಂದು ಷಡ್ಯಂತ್ರ. ಇಡೀ ಈ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು, ಅಲ್ಲಿ ಚೀಮಾರಿಯನ್ನ ಹಾಕ್ಸ್ಕೊಂಡಿದ್ದು ಎಲ್ಲವನ್ನೂ ಕೂಡ ಮುಚ್ಚಿಟ್ಟು ಕೇವಲ SIT ತನಿಖೆಗಾಗಿ ಒಂದು ಷಡ್ಯಂತ್ರವನ್ನ ಮಾಡಿದೆ. ಫಸ್ಟ್ ಆಫ್ ಆಲ್ ದಯವಿಟ್ಟು ಆ ಷಡ್ಯಂತ್ರ ಅನ್ನೋ ಒಂದು ವರ್ಡ್ನ, ಆ ಕಾನ್ಸೆಪ್ಟ್ ಫಸ್ಟ್ ತೆಗೆದು ಬಿಸಾಕಿ. ಓಕೆ ನೋಡಿ, ಸರ್ಕಾರದ ಕಣ್ಣುಗಳಿಗೆ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಯಾವುದೇ ಒಬ್ಬ ಅಪರಾಧ ಮಾಡಿದನು ಅದನ್ನ ಮುಚ್ಚಾಕಿದ್ರೆ ಅಥವಾ ಅದರಿಂದ ಒಂದು ಅನುಮಾನಕರ ಇದ್ರೆ ತನಿಖೆ ಮಾಡ್ಬೇಡ ಅಂತ ಯಾವ ತನಿಖಾ ಸಂಸ್ಥೆನೂ ಈ ದೇಶದಲ್ಲಿ ಯಾವ ಹೇಳಿಲ್ಲ. ಇಡಿನೂ ಹೇಳಿಲ್ಲ, ಸಿಬಿಐ ಹೇಳಿಲ್ಲ. ಸಿಬಿಐ ಬಿಜೆಪಿ ಅಪ್ಪನ ಮನೆದಲ್ಲ, ಪೊಲೀಸು ಕಾಂಗ್ರೆಸ್ ಅಪ್ಪನ ಮನೆದಲ್ಲ. ಇದು ಒಂದು ಜನ ಸೇವೆಗೋಸ್ಕರ ಇರ್ತಕ್ಕಂಥ ಸಂಸ್ಥೆಗಳು, ಕಾನೂನು ಎತ್ತಿರ್ತಕ್ಕಂಥ ಸಂಸ್ಥೆಗಳು, ಕಾನೂನು ಉಲ್ಲಂಘನೆ ಆದ್ರೆ ತನಿಖೆ ಮಾಡ್ತಕ್ಕಂಥ ಸಂಸ್ಥೆಗಳು. ಅದು ಬಿಟ್ಟು ನೀವು ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ನೀವು ಯಾವುದೇ ರೀತಿಯಾದ ಕಾನೂನಿನಲ್ಲಿ ಕ್ರಮ ಜರುಗಿಸಬೇಡಿ ಅಂತ ಆದೇಶ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ಗಲ್ಲ, ಯಾವುದೇ ನ್ಯಾಯಾಲಯಕ್ಕೂ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಾನೂನಲ್ಲಿ ಅವಕಾಶ ಇರ್ತಕ್ಕಂಥ ಎಲ್ಲ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ಒಬ್ಬರಿಗೆ ಯಾರಾದ್ರೂ ಅನಾನುಕೂಲ ಆಗಿದ್ರೆ ಅಥವಾ ಒಂದು ಅಪರಾಧ ನಡೀತಿದ್ರೆ ತನಿಖೆ ಮಾಡಿ ಅಂತ ಹೇಳ್ತಾರೆ. ಆದರೆ ತನಿಖೆ ಯಾವಾಗ ಮಾಡಬೇಕಾಗುತ್ತೆ ಗೊತ್ತಾ? ಕೆಲವು ಪ್ರಕರಣಗಳು
ಒಂದು 6 ಮಂತ್ಸ್ ಒಳಗಡೆ ಬರ್ತಕ್ಕಂಥ ಪ್ರಕರಣಗಳು, ಈ ಲಿಮಿಟೇಷನ್ ಬರ್ತಕ್ಕಂಥ ಪ್ರಕರಣಗಳನ್ನ ಅವ್ರು ಯಾವುದೇ ಕಾರಣಕ್ಕೂ ಅವು ಮುಟ್ಲಿಕ್ಕೆ ಆಗಲ್ಲ. ಒಂದು ವೇಳೆ ಸಾಕ್ಷಿ ಆಧಾರ ಇದ್ರೂ ಮುಟ್ಲಿಕ್ಕೆ ಆಗಲ್ಲ. ಅಂದ್ರೆ ಆ ಶಿಕ್ಷೆ 6 ಮಂತ್ ಒಳಗಡೆ ಆಗತಕ್ಕಂಥ ಇದ್ರೆ, ಒಂದ್ ವೇಳೆ ಆ ಶಿಕ್ಷೆ ಜೀವಾವಧಿ ಶಿಕ್ಷೆನೋ ಅಥವಾ ಮರಣದಂಡನೆ ಆಗೋದಿದ್ರೆ ಅದಕ್ಕೆ ಕಾಲ ಪರಿಮಿತಿನೇ ಇಲ್ಲ, ಯಾವಾಗ ಬೇಕಾದ್ರೂ ತನಿಖೆ ಮಾಡ್ಬೋದು. ಇಲ್ಲಿ ನೋಡಿ, ಅಲ್ಲಲ್ಲ ನೀವು ದಯವಿಟ್ಟು ಇಲ್ಲಿ ನೋಡಿ, ಇಲ್ಲೀಗ ನೋಡಿ ಚೆನ್ನೈ ಆ್ಯಂಡ್ ಗ್ಯಾಂಗ್ಗೆ ಅಥವಾ ಸತ್ಯನೋ ಸುಳ್ಳೋ ಅದು ಪ್ರಕರಣ ತನಿಖೆ ಅಂತಂದ್ರೆ ಗೊತ್ತಾಗುತ್ತೆ. ಆದ್ರೆ ಯಾವ್ಯಾವ ಬುರುಡೆಗಳು ಇಟ್ಕೊಂಡ್ಬಿಟ್ಟು ಇವೆಲ್ಲ ಕೊಲೆ ಆದ ಬುರುಡೆಗಳು ಅಂತೇಳಿ ಬುರುಡೆ ಬಿಟ್ರಲ್ಲ, ಆ ಕೊಲೆ ಆದ ಬುರುಡೆಗಳು ಬಿಡೋ ಜೊತೆನಲ್ಲಿ ಸತ್ಯ ಮರೆಮಾಚಿ ಹೋಯ್ತಲ್ಲ. ಹಂಗಾಗಿ ಸುಪ್ರೀಂ ಕೋರ್ಟ್ ಯಾವುದೇ ಅಬ್ಸರ್ವೇಷನ್ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಏನಂತ ಹೇಳಿದೆ ನೋಡಿ, ಯಾವುದೇ ರೀತಿಯಾದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಸಾಕ್ಷಿಗಳ ಮೇಲಾಗಲಿ ಅಥವಾ ಸಾಕ್ಷಿ ಆಧಾರಗಳು ಪರಿಣಾಮ ಬೀರಲ್ಲ. ಇದು ಈ ಜಡ್ಜ್ಮೆಂಟು ಡಿಲೇ ಆಗಿದೆ. ಮತ್ತೆ ಲೋಕಲ್ ಆಗಿ ಏನು ರೆಮಿಡಿ ಸಿಗುತ್ತೆ ಆ ರೆಮಿಡಿ ಎಕ್ಸಾಸ್ಟ್ ಆಗಬೇಕಾಗಿತ್ತು. ಎಕ್ಸಾಸ್ಟ್ ಅಂದ್ರೇನು, ಫಸ್ಟ್ ಇದನ್ನ ಮುಗಿಸ್ಕೊಂಡು ಬಂದು ಅಲ್ಲಿ ಪರಿಹರಿಸಿಲ್ಲ ಅಂದ್ರೆ ಮೇಲೆ ಹೋಗ್ಬೇಕು ನೀವು. ಸಂವಿಧಾನದಲ್ಲಿ ಇದೆ, ನೀವು ಕೇಳ್ಬೋದು ಏನ್ ಸರ್ ಸಂವಿಧಾನಕ್ಕೆ ಏನ್ ಕಣ್ಣಿಲ್ವಾ, ಇಲ್ಲಿ 225 ಇದೆ, ಅಲ್ಲಿ 32 ಇದೆ ಆರ್ಟಿಕಲ್, ಯಾರು ಯಾವ ಕೋರ್ಟ್ ಬೇಕಾದ್ರೂ ಹೋಗೋದಿದೆ. ಹೌದು, ಹಂಗಂತ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನೋ ಒಂದು ಮರ್ಡರ್ ಅಥವಾ ಅತ್ಯಾಚಾರ ಪ್ರಕರಣ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದಾಖಲೆನೇ ಆಗಿಲ್ಲ, ದೂರು ದಾಖಲಾಗಿಲ್ಲ. ಸ್ಥಳೀಯ ಪೊಲೀಸರಿಗೆ ಯಾರು ನನಗೆ ಅತ್ಯಾಚಾರ ಮಾಡೋದು ದೂರು ಕೊಟ್ಟಿಲ್ಲ, ನನ್ನ ಮಗಳಿಗೆ ಅತ್ಯಾಚಾರ ದೂರು ಕೊಟ್ಟಿಲ್ಲ, ಆಮೇಲೆ ಯಾರು ಮಣ್ಣು ಮಾಡಿದಾರಲ್ಲ ನನ್ನ ಬಾಡಿ ಕೊಟ್ಟಿಲ್ಲ ಅಂತ ಏನು ದೂರು ಕೊಟ್ಟಿಲ್ವಲ್ಲ, ಇವೆಲ್ಲ ಏನಾಗುತ್ತೆ, ಇವೆಲ್ಲ ನ್ಯಾಯಾಲಯ ಕಣ್ ತರಿಸುತ್ತೆ. ಹೌದು, ಇದು ಮೇಲ್ನೋಟಕ್ಕೆ ಯಾವ ದೂರುಗಳಿಲ್ಲ, ಹಂಗಾಗಿ ನಾನು ನೇರವಾಗಿ ಕಾಗ್ನಿಜೆನ್ಸ್ ತೊಗೊಳಕ್ಕೆ ಬರೋದಿಲ್ಲ. ಕಾಗ್ನಿಜೆನ್ಸ್ ತೊಗೊಬೇಕಾದ್ರೆ ನನಗೆ ಇವೆಲ್ಲ ಮೇಲ್ನೋಟಕ್ಕೆ ಕಾಣಬೇಕು. ಹಂಗಾಗಿ ನೀವು ಯಾರ ನೆಕ್ಸ್ಟ್ ನಿಮಗೆ ಕಾನೂನಿನ ಇರ್ತ ಸಂಸ್ಥೆಗಳ ಯಾರ್ಯಾರು ನೀವು ಕದ ತಟ್ಟಬೇಕು ಅವ್ರ ಬಾಗಿಲು ತಟ್ಟಿ ಅಂತ ಆದೇಶ ಕೊಟ್ಟಿದ್ದೆ. ವಜಾ ತಕ್ಷಣನೇ ಬರೆಯಲಾಗಿಲ್ಲ, ಅಲ್ಲಿ ಬರೀಡಾಗಿಲ್ಲ, ಕಾನೂನಾಗ್ಲಿ ಶಿಕ್ಷೆ ಆಗಲಿ ಅಥವಾ ತನಿಖೆ ಆಗಲಿ ಬರೀಡಾಗಿಲ್ಲ. ನೋಡಿ ಇಲ್ಲಿ ಏನಾಗಿದೆ ಗೊತ್ತಾ, ನೋಡಿ ಇಲ್ಲಿ ಯಾರೋ ಸತ್ತಿದ್ದಾರೆ, ಯಾರೋ ಕೊಲೆ ಆಗಿದ್ದಾರೆ ಅಥವಾ ಯಾರೋ ಅತ್ಯಾಚಾರಕ್ಕೊಳಗಾಗಿದ್ದಾರೆ. ರಾಜಕೀಯ ಪಕ್ಷಗಳು ಏನ್ ಮಾಡ್ಕೊಂಡ್ಬಿಟ್ಟಿದ್ದಾವೆ ಅಂದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಾರೆ. ಇವಳೀಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ತಪ್ರಾಕಿ ಆಗಿದ್ ಮಾತ್ರ ಹೇಳ್ತಿರಲ್ಲ, ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಇವ್ರನ್ನ ಕೆಲ ಹಂತದಲ್ಲಿ ನೀವು ಯಾಕೆ ಹೋಗಿಲ್ಲ ಅಂತ ಯಾಕೆ ಅದನ್ನ ಯಾಕೆ ನೀವು ವೈಲೇಟ್ ಮಾಡಲಿಲ್ಲ. ಅದಕ್ಕೇನೆ ನೋಡಿ, ಇಲ್ಲಿ ಪೊಲಿಟಿಕಲ್ದು ವ್ಯೂಸ್ ಬೇರೆ, ಸಾರ್ವಜನಿಕರ ವ್ಯೂಸ್ ಬೇರೆ, ಇದಲ್ದೇನೆ ಸತ್ಯ ಅಸತ್ಯ ಅಥವಾ ತನಿಖೆ ಅಪರಾಧ ಮಾಡೋದು ಆ ಒಂದು ಆಂಗಲೇ ಬೇರೆ. ನೋಡಿ ಸರ್, ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಇವತ್ತು. SIT ಅನ್ನೋದು ಅದೇನು ಬೇರೆ ಒಂದು ಚಂದ್ರಲೋಕ ಇಳಿದುವಂಥ ಸಂಸ್ಥೆ ಅಲ್ಲ. SIT ಒಂದು ನಮ್ಮ ಒಂದು ಪೊಲೀಸ್ ಇಲಾಖೆ ಒಂದು ವ್ಯವಸ್ಥೆ ರಚನೆ ಆಗ್ತಕ್ಕಂಥ ಒಂದು ಗ್ರೂಪು. ಅದು CRPC ನಲ್ಲಿ BNSS ಅಲ್ಲಿ ಅಥವಾ BNS ಅಲ್ಲಿ ಏನೇನು ಮಾಡಬೇಕೋ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೂ ಸಹ ನೋಡ್ಬೇಕೀಗ. ಸರ್ BNSS ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗಾಳಿ ತೋರಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನೇನು ಮಾನದಂಡ ಅನುಸರಿಸಬೇಕು, ತನಿಖೆ ಮಾಡಬೇಕು, ಡಿಲೇ ಯಾವ ರೀತಿ ಆಗುತ್ತೆ, ಮರ್ಡರ್ ಕೇಸ್ ಯಾವ ತನಿಖೆ ಮಾಡಬೇಕು, ಅತ್ಯಾಚಾರ ಕೇಸ್ ಯಾವ ತನಿಖೆ ಮಾಡಬೇಕು, ವಿಕ್ಟಿಮ್ ಯಾರು, ಇನ್ಫಾರ್ಮರ್ ಯಾರು, ವಿಜಲ್ ಬ್ಲೋವರ್ ಯಾರು, ಇದೆಲ್ಲ ಬರಬೇಕಾದ್ರೆ ಅದಕ್ಕೆ ಆದಂತ ವ್ಯವಸ್ಥೆ ಇದೆ. ನೋಡಿ, ಇದು ರಾಜ್ಯ ಸರ್ಕಾರ SIT ರಚನೆ ಮಾಡ್ತು ಅಂತೇಳಿ ಅದನ್ನ ತಪ್ಪು ಅಂತ ನಾನು ಯಾವುದೇ ಆಂಗಲ್ ಹೇಳಕ್ ಬರ್ದಿಲ್ಲ. ಈಗ ಸರ್ಕಾರದ ಕೆಲಸ ಏನು, ಸರ್ಕಾರದ ಕೆಲಸ ಯಾರೇ ಅಪರಾಧ ಎಸಗುತ್ತಾರೆ ಅವ್ರನ್ನ ಯಾವುದೋ ಒಂದು ಆಂಗಲ್ ತನಿಖೆ ಮಾಡಿ ಅವ್ರು ಶಿಕ್ಷೆ ಕೊಡಿಸ್ಬೇಕು. ಸರ್, ನಮ್ಮಲ್ಲಿ CBI ಮಾತ್ರ ಸರ್ವೋಚ್ಚ ಅಥವಾ SIT CCB ಅಥವಾ COD ಎಲ್ಲ ಯಾವ ಕಾಂಗ್ರೆಸ್ ಏಜೆಂಟು ಅಥವಾ ಯಾವ್ದಪ್ಪ ಕೇಳಕ್ ಬರಲ್ಲ ಸರ್. ಇಲ್ಲಿ ದಯಮಾಡಿ ನೀವು ನನ್ನ ಮಾಧ್ಯಮ ಮುಖಾಂತರ ಕೇಳೋದು ಇಷ್ಟೇ. ನೀವು ಇಲ್ಲಿ ಷಡ್ಯಂತ್ರ ಆಗ್ಬೋದು, ಪೊಲಿಟಿಕಲ್ ವೆಂಡೆಂಟ, ಪೊಲಿಟಿಕಲ್ ಮೋಟಿವ್ ಎಲ್ಲ ಬದಿಗಿಟ್ಬಿಡೋಣ. ಅಲ್ಲಿ ಏನು ತನಿಖೆ SIT ತನಿಖೆ ಮಾಡುತ್ತೆ, ಕರ್ನಾಟಕ ಪೊಲೀಸ್ ತನಿಖೆ ಮಾಡ್ತಾವ್ರೆ. ಅದರಲ್ಲಿ ನೋಡಿ ಸರ್, ಇದುವರೆಗೂ ಈ ಪ್ರಕರಣ ಶುರುವಾಗಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಆಯ್ತು, ಸೆಪ್ಟೆಂಬರ್ ಮುಗಿತಾ ಬಂತು ನಾಳೆಗೆ. ಇಷ್ಟೆಲ್ಲ ಆದ್ರೂ ಯಾರಾದ್ರೂ ಬಂದು ನೇರವಾಗಿ ನನ್ನ ಮಗಳಿಗೆ ಅತ್ಯಾಚಾರ ಆಗಿದೆ, ನನ್ನ ಮಗನ ಕೊಲೆ ಮಾಡಿದ್ದಾರೆ, ನನ್ನ ಗಂಡನ ಕೊಲೆ ಮಾಡಿದ್ದಾರೆ ಅಂತ ಇದುವರೆಗೆ ಯಾರು ಬಂದಿಲ್ಲ. ನೋಡಿ, ಅಲ್ಲಿ ಯಾವುದೋ ಒಂದು ಮಾಸ್ ಬರೆಯಲಾಗಿರ್ತದೆ ಅಥವಾ ರ್ಯಾಂಡಮ್ ಬರೆಯಲಾಗಿರ್ತದೆ. ಧರ್ಮಸ್ಥಳದಲ್ಲಿ ಯಾರೋ ಪ್ರಾಣ ಕಳ್ಕೊಂಡ್ರು ಬರಿಯಲ್ ಮಾಡಿರ್ತಾರೆ, ನಿಜ, ಅವರ ಸ್ಕಲ್ ಇರ್ತದೆ. ಈ ಸ್ಕಲ್ಲು ಯಾರೋ ಧರ್ಮಾಧಿಕಾರಿಗಳು ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾನಲ್ಲ ಅವ್ನು ಚೆನ್ನಯ್ಯ ಅನ್ನೋನು, ಅವನ ಮೇಲೆ ಈಗ ನಾವು ಯಾವ ರೀತಿ ಕ್ರಮ ಜರುಗಿಸ್ಬೇಕು? ಆಯ್ತಪ್ಪ, ಇದು ಸತ್ಯನೇ ಆಗಿದೆ, ಅಲ್ಲ ಇದು ಕೇಳಿ, ಇದು ಸತ್ಯನೇ ಆಗಿದ್ರೆ ಯಾಕೆ ನಿಮ್ ಕೇಸು 6 ತಿಂಗಳಾದ್ರೂ ಮೂಲೆ ಹಿಡಿದಿದೆ?